ರಾಜ್ಕುಮಾರ್, ವಿಷ್ಣುವರ್ಧನ್ ಇವರಿಬ್ಬರು ಕನ್ನಡ ಚಿತ್ರರಂಗಕ್ಕೆ ತುಂಬಾ ಕೊಡುಗೆ ಕೊಟ್ಟಿದ್ದಾರೆ. ಇವರಿಬ್ಬರನ್ನ ಪ್ರೀತಿಸೋರು ತುಂಬ ಜನ ಇದ್ದಾರೆ. ಇವರಿಬ್ಬರ ನಡುವೆ ತುಂಬಾ ಫ್ಯಾನ್ ವಾರ್ ನಡೆದಿದೆ. ರಾಜ್ಕುಮಾರ್ಗೂ ವಿಷ್ಣುವರ್ಧನ್ಗೆ ಆಗಲ್ಲ ಅಂದ್ಬಿಟ್ಟು ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಜನಗಳು ಹಬ್ಬಿಸ್ತಾರೆ. ಆದರೆ ಅವರಿಬ್ಬರ ನಡುವೆ ತುಂಬಾ ಒಳ್ಳೆ ಬಾಂಧವ್ಯ ಇದೆ. ವಿಷ್ಣುವರ್ಧನ್ ಅವರು ರಾಜ್ಕುಮಾರ್ನ ತುಂಬಾ ಗೌರವ ಕೊಡ್ತಾರೆ, ಒಂದು ಅಭಿಮಾನಿ ಥರ ಪ್ರೀತಿಸ್ತಾರೆ. ರಾಜ್ಕುಮಾರ್ ಅವರು ಅಷ್ಟೇ ವಿಷ್ಣುವರ್ಧನ್ನ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ಸುಮಾರು ಉದಾಹರಣೆಗಳಿದೆ. ವಿಷ್ಣುವರ್ಧನ್ ಅವರೇ ಒಂದು ಇಂಟರ್ವ್ಯೂನಲ್ಲಿ ಇದನ್ನು ಹಂಚ್ಕೊಂಡಿದ್ದಾರೆ. ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ಗೆ ಫೋನ್ ಮಾಡಿರೋ ಒಂದು ಸನ್ನಿವೇಶ. ಯಜಮಾನ ಚಿತ್ರ ಇದು ರೀಮೇಕ್ ಆಗಿದ್ರೇನೋ ಎಲ್ರಿಗೂ ತುಂಬಾ ಇಷ್ಟ ಆಯಿತು. ರಾಜ್ಕುಮಾರ್ ಅವರು ಯಜಮಾನ ಚಿತ್ರ ನೋಡಿದರು. ಅವ್ರಿಗೆ ಆ ಸಿನಿಮಾ ತುಂಬಾ ಇಷ್ಟ ಆಯಿತು. ಆ ಸಿನಿಮಾ ಮುಗಿದ್ರೇನೋ ಥಿಯೇಟ್ರಲ್ಲಿ 15 ನಿಮಿಷ ಸುಮ್ಮನೆ ಕೂತ್ಕೊಂಡಿದ್ರಂತೆ ರಾಜ್ಕುಮಾರ್ ಅವರು. ಅವ್ರಿಗೆ ಅಷ್ಟು ಇಷ್ಟ ಆಗಿತ್ತು ಆ ಪಿಕ್ಚರು. ರಾಜ್ಕುಮಾರ್ ಅವ್ರ ಫ್ಯಾಮ್ಲಿ ಆಗ್ಲಿಂದನೂ ಅಷ್ಟೇ, ಯಾವುದೇ ಒಂದು ಒಳ್ಳೆ ಪಿಕ್ಚರ್ ಬರಲಿ, ಹೊಸಬ್ರು ಸಿನಿಮಾ ಬರಲಿ ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಇದನ್ನು ಅವ್ರ ಮಕ್ಕಳು ಕೂಡ ಪಾಲಿಸ್ಕೊಂಡು ಬರ್ತಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಅಷ್ಟೇ, ಯಾವುದಾದ್ರೂ ಒಂದು ಪಿಕ್ಚರ್ ಅವ್ರಿಗಿಷ್ಟ ಆದರೆ ಅವ್ರಿಗೆ ಫೋನ್ ಮಾಡಿ ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ಹೊಸಬ್ರಿಗಂತಲೇ ಒಂದು ಪ್ರೊಡಕ್ಷನ್ ಹೌಸು ಓಪನ್ ಮಾಡಿದರು. ಮತ್ತು ಶಿವರಾಜ್ಕುಮಾರ್ ಅವರು ಅಷ್ಟೇ, ಯಾರ್ದಾದ್ರೂ ಹೊಸಬ್ರು ಸಿನಿಮಾ ರಿಲೀಸ್ ಆದರೆ ಅದನ್ನು ಫಸ್ಟ್ ಡೇ ಹೋಗಿ ಥಿಯೇಟ್ರಲ್ಲಿ ನೋಡ್ತಾರೆ, ಅದರಿಂದ ಅವ್ರಿಗೆ ಪ್ರಚಾರ ಆಗಲಿ ಅಂದ್ಬಿಟ್ಟು. ರಾಜ್ಕುಮಾರ್ ಅವರು ಆ ಸಿನಿಮಾ ನೋಡಿದ್ದು ಆ ಪಿಕ್ಚರ್ ನಿರ್ಮಾಪಕರು ವಿಷ್ಣುವರ್ಧನ್ ಅವ್ರಿಗೆ ಈ ವಿಷಯನ ತಿಳಿಸ್ತಾರೆ. ಯಜಮಾನ ಪಿಕ್ಚರು ರಾಜ್ಕುಮಾರ್ ಅವ್ರಿಗೆ ತುಂಬಾ ಇಷ್ಟ ಆಗಿದೆ.